10ರಿಂದ 19ರವರೆಗೆ ಚಳಿಗಾಲದ ಅಧಿವೇಶನದಲ್ಲಿ ಸಾಕಷ್ಟು ಪ್ರತಿಭಟನೆಗಳು ಆಗುತ್ತೆ. ಗಣ್ಯರು ಜನಪ್ರತಿನಿಧಿಗಳು ಭೇಟಿ ನೀಡ್ತಾರೆ, ಸಂಚಾರ ನಿರ್ವಹಣೆ ಮಾಡಬೇಕಾಗುತ್ತೆ. ಹೀಗಾಗಿ ಈ ಎಲ್ಲದರ ಸಿದ್ಧತೆ ಹೇಗೆ ನಡೆಯುತ್ತೆ ಎಂದು ಪರಿಶೀಲನೆಗೆ ಬಂದಿದ್ದೇನೆ ಎಂದು ಕಾನೂನು ಮತ್ತು ಸುವ್ಯವಸ್ಥೆಯ ಎಡಿಜಿಪಿ ಹಿತೇಂದ್ರ ಆರ್ ತಿಳಿಸಿದರು. ಬೆಳಗಾವಿ ನಗರ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಪೊಲೀಸ್ ಅಧಿಕಾರಿಗಳ ಸಭೆಗೂ ಮೊದಲು ಸುದ್ದಿಗಾರರ ಜೊತೆಗೆ ಮಾತನಾಡಿದ ಅವರು, ಅಧಿವೇಶನ ಬಂದೋಬಸ್ತ್ಗೆ 8 ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಸೇರಿ 6,000 ಸಿಬ್ಬಂದಿಗಳು ನಿಯೋಜಿಸಿದ್ದೇವೆ. ಭದ್ರತೆಗೆ ನಿಯೋಜನೆಗೊಂಡಿರುವ ಸಿಬ್ಬಂದಿಗಳಿಗೆ ಊಟ, ವಸತಿ ಸೌಕರ್ಯಕ್ಕಾಗಿ ಟೆಂಟ್ ಸಿಟಿ ನಿರ್ಮಿಸಲಾಗ್ತಾ ಇದೆ ಎಂದರು. ಇದು ಬೆಳಗಾವಿಯಲ್ಲಿ ಚಳಿಗಾಲದ ಸರ್ಕಾರದ ಅಧಿವೇಶನ ಇಲ್ಲಿ ಡಿಸೆಂಬರ್ 9ರಿಂದ 19 ತಾರೀಕುವರೆಗೆ ನಡೀತಾ ಇದೆ. ಈ ಅಧಿವೇಶನದಲ್ಲಿ ಸುಮಾರು ಪ್ರತಿಭಟನೆಗಳು ನಡೀತವೆ ಮತ್ತು ಸಾಕಷ್ಟು ಜನ VIP-ಗಳು ಬರ್ತಾರೆ ಮತ್ತು ಸಂಚಾರ ನಿರ್ವಹಣೆ ಮತ್ತು ಮಹಾಮೇಳಾವ ಇದೆಲ್ಲ ಭಾಳಷ್ಟು ಇಲ್ಲಿ ಭಾಳ 7 ವರ್ಷಗಳಿಂದ ಇದು ತಾವೆಲ್ಲ ನೋಡಿದ್ದೀರಿ. ಇದಕ್ಕೋಸ್ಕರ ಬಂದೋಬಸ್ತಾಗಿ ಪೊಲೀಸ್ ಇಲಾಖೆ ಸಾಕಷ್ಟು ಅಧಿಕಾರಿಗಳ ಸಿಬ್ಬಂದಿಗಳನ್ನ ಇಲ್ಲಿ ನಿಯೋಜನೆ ಮತ್ತು ತಾತ್ಕಾಲಿಕವಾಗಿ ನಿಯೋಜನೆ ಮಾಡ್ತದೆ. ಈ ಸಾರಿ ಕೂಡ ಸುಮಾರು 6,000 ಅಷ್ಟು ಸಿಬ್ಬಂದಿಗಳು ಮತ್ತು 8 ಜನ SP-ಗಳು, ಅಡಿಷನಲ್ SP-ಗಳು, DSP, ಇನ್ಸ್ಪೆಕ್ಟರ್ ಈ ಥರ ಭಾಳ ಜನ ಆಫೀಸರ್ಗಳನ್ನ ಈ ವರ್ಷ ಕೂಡ ಈಗಾಗಲೇ ನಿಯೋಜನೆಗೆ ಆದೇಶ ಹೊರಡಿಸಲಾಗಿದೆ. ಹಾಗಾಗಿ ಅವರು ಇಲ್ಲಿ ಬಂದಾಗ ಉಳ್ಕೊಳ್ಳೋಕ್ಕೆ ಊಟ, ವಸತಿ ಸೌಕರ್ಯಗಳು ಇಲ್ಲಿ ಅಷ್ಟು 6,000 ಜನಕ್ಕೆ ಒಟ್ಟಿಗೆ ಮಾಡಲಿಕ್ಕೆ ಕಷ್ಟ ಅಂತೇಳಿ ಒಂದು ಟೆಂಟ್ ಸಿಟಿ ಕೂಡ ಇಲ್ಲಿ ವರ್ಷ ಮಾಡ್ತಾರೆ. ಈ ವರ್ಷ ಕೂಡ ಆಲಯ ನಿರ್ಮಾಣ ಸ್ಟಾರ್ಟ್ ಆಗಿದೆ. ಇವುಗಳನ್ನು ನನ್ನ ಭೇಟಿ ಉದ್ದೇಶ ಅಂದರೆ ಈ ಪೂರ್ವ ಸಿದ್ಧತೆ ತಯಾರಿ ಯಾವ ರೀತಿ ನಡೆದಿದೆ ಅಂತ ನೋಡಿಕೊಂಡು ಆಮೇಲೆ ನಮ್ಮ ಅಧಿಕಾರಿಗಳಿಗೆ ಅಧಿವೇಶನ ಸಂದರ್ಭದಲ್ಲಿ ಯಾವ ರೀತಿ ಪ್ರಿಪ್ರೇಷನ್ ಕೆಲಸ ಏನು ಮಾಡಬೇಕು ಅದನ್ನು ಚೆಕ್ ಮಾಡ್ಕೊಂಡು ಹೋಗೋಕ್ಕೆ ಬಂದಿದ್ದೀನಿ. ಮಹಾಮೇಳ ಅಧಿವೇಶನ ಅಂದರೆ ಕರ್ನಾಟಕ ಸರ್ಕಾರದ ವಿರುದ್ಧ, ಕನ್ನಡಿಗರ ವಿರುದ್ಧ ಒಂದು ಪ್ರತಿಭಟನೆ ಪ್ರತಿ ವರ್ಷ ಅವರು ಆಚರಣೆ ಮಾಡ್ಕೊತ ಬರ್ತಾ ಇದ್ದಾರೆ. ಪ್ರತಿ ವರ್ಷ ಏನಂತಂದರೆ ಅದಕ್ಕೆ ಅನುಮತಿ ಕೊಡ್ತಾರೆ, ಒಂದು ವರ್ಷ ಕೊಡಲ್ಲ, ಆದರೂ ಅವರು ಆಚರಣೆ ಮಾಡ್ತಾರೆ. ಈ ಬಾರಿ ಏನು ಪೊಲೀಸ್ ಕಳೆದ ವರ್ಷ ತಮಗೆಲ್ಲ ಗೊತ್ತಿದೆ, ಕಳೆದ ವರ್ಷ ಕೂಡ ಅದ್ರ ಹಿಂದಿನ ವರ್ಷ ಕೂಡ 2 ವರ್ಷದಿಂದ ಕೂಡ ಯಾವುದೂ ಪ್ರತಿಭಟನೆಗೆ ಅವಕಾಶ ಕೊಟ್ಟಿಲ್ಲ, ಮಹಾಮೇಳಕ್ಕೆ ಅವಕಾಶ ಕೊಟ್ಟಿಲ್ಲ. ಈ ವರ್ಷ ಕೂಡ ಅದೇ ಪದ್ಧತಿ ಮುಂದುವರೆದಿದೆ. ಆದರೂ ಕೂಡ ನಿನ್ನೆ ಅವ್ರು DC ಸರ್ಗೆ, ಕಮಿಷನರ್ ಸರ್ಗೆ ಬಂದು ಭೇಟಿಯಾಗಿ ನಾವು ಮಾಡ್ತೀವಿ ಅಂತ ಬೈಟ್ ಕೊಡ್ಲಿ ಬಿಡ್ಲಿ ನಾವು ಮಾಡ್ತೀವಿ ಅಂತೇಳಿ ಅವ್ರದ್ದು ಸ್ಟ್ಯಾಂಡ್, ಸರ್ಕಾರದ ಸ್ಟ್ಯಾಂಡ್, ನಾವು ಪೊಲೀಸ್ ಇಲಾಖೆ ಸ್ಟ್ಯಾಂಡ್ ತಮ್ಗೆ ಹೇಳಿದ್ವಿ. ಮುಂದೆ ಏನು ಕ್ರಮ ತಗೊಳ್ತೀವಿ. ಅವ್ರ ಮೇಲೆ ಕಠಿಣ ಕ್ರಮ ಆಗ್ತಾ ಇಲ್ಲ, ಹಿಂಗಾಗಿ ಅವರು ಅದು ಆ ಚಾಳಿ ಮುಂದುವರಿಸಿದ್ದಾರೆ ಅಂತಾರೆ ಸರ್. ಏನಾದ್ರು ಅವ್ರ ಮೇಲೆ ಕಠಿಣ ಆ್ಯಕ್ಷನ್ ತೊಗೊಂಡ್ರೆ ಈಗಾಗಲೇ ತಮಗೆಲ್ಲ ಗೊತ್ತಿದೆ. ಆಗಲಿ ಲಾಸ್ಟ್ ಇಯರ್ ಕೂಡ ಅವ್ರಿಗೆ ಇಲ್ಲಿ ಮಾಡಕ್ಕೆ ಬಿಡಲಿಲ್ಲ. ಅವರು ಬಾರ್ಡ್ರಿಂದ ಆಚೆ ಹೋಗಿ ಅಲ್ಲಿ ಅವರ ಮಹಾರಾಷ್ಟ್ರದೊಳಗೆ ಅವರು ಮಾಡಿಕೊಂಡ್ರು. ಸೊ ಕಠಿಣ ಕ್ರಮ ಸರ್ಕಾರ ಕಠಿಣ ಕ್ರಮ ತಗೊಳ್ತಾರೆ. ಸರ್, ಈಗ 6,000 ಪೊಲೀಸ್ ಸಿಬ್ಬಂದಿ ಬರ್ತಾರೆ, ಸಾಕಷ್ಟು ಚಳಿ ಇರುತ್ತೆ, ಅವ್ರಿಗೆಲ್ಲ ವ್ಯವಸ್ಥೆ ಯಾವ ರೀತಿ ಅದಕ್ಕೆ ಟೆಂಟ್ ಸಿಟಿಗೆ ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ. ಅದ್ರ ಜೊತೆಗೆ ನಾವು ಬರೋವಂಥ ಸಿಬ್ಬಂದಿಗಳು ಕೂಡ ಎಲ್ಲ ಅವ್ರಿಗೇನು ಜಾಯ್ನಿಂಗ್ ಇನ್ಸ್ಟ್ರಕ್ಷನ್ಸ್ ಅಂತ ಏನು ಹೇಳ್ತಾರೆ ಅದಕ್ಕೆ ಅಲ್ಲಿ ಚಳಿ ಇದೆ, ಸಾಕಷ್ಟು ಪೂರ್ವ ಸಿದ್ಧತೆ ಹುಲ್ಲನ್ನು ತೊಗೊಂಡೋಗಿ ಅಂತ ಹೇಳಿದ್ವಿ ನಾವು. ಅಕಸ್ಮಾತ್ ಎಲ್ಲರೂ ತರ್ತಾರೆ, ಒಂದಷ್ಟು ಜನ ಅಕಸ್ಮಾತ್ ಮರ್ತು ಬಂದರೆ ಅವಕ್ಕೆ ಏನು ವ್ಯವಸ್ಥೆ ಮಾಡಬೇಕು ಅದನ್ನು ಮಾಡ್ತೀವಿ. ಸರ್, ಈಗ ಸಿಬ್ಬಂದಿಗಳ ಕೊರತೆ ಕೂಡ ಇರುವಂಥದ್ದು ಬೆಳಗಾವಿ ಸಿಟಿ ಮತ್ತು ಜಿಲ್ಲೆಯಲ್ಲಿ. ಈ ಬಗ್ಗೆ ಪ್ರಪೋಸಲ್ ಕೊಟ್ಟರು ಕೂಡ ಸರ್ಕಾರ ಇದನ್ನು ಮಾಡ್ತಿಲ್ಲ ಅನ್ನೋದು. ಒಂದು ಈಗಾಗಲೇ ಸ್ಯಾಂಕ್ಷನ್ಡ್ ಪೋಸ್ಟ್ ಏನಿದೆ, ರಿಕ್ರೂಟ್ಮೆಂಟ್ ಆಲ್ರೆಡಿ ಕೆಲವೆಲ್ಲ ರಿಸಲ್ಟ್ಸ್ ಅನೌನ್ಸ್ ಆಗಿ ವೆರಿಫಿಕೇಷನ್ ನಡೀತಾ ಇದೆ. ಅವ್ರಿಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡೋದು ಬಾಕಿ ಇದೆ. ಅಪಾಯಿಂಟ್ಮೆಂಟ್ ಆರ್ಡರ್ ಕೊಟ್ಟರೆ ಅವರೆಲ್ಲ ನೌಕರಿಗೆ ಸೇರಿಕೊಳ್ತಾರೆ. ಇನ್ನು ಉಳಿದ ಖಾಲಿರೋ ಹುದ್ದೆಗಳಿಗೆ ಅದು ನೋಟಿಫೈ ಮಾಡೋಂಥದ್ದು ಅದು ಈಗಾಗಲೇ ನಾವು ಪೊಲೀಸ್ ಇಲಾಖೆ ವತಿಯಿಂದ. ಯಾಕೆಂದರೆ ಈಗ ಕಳೆದ 2 ವಾರಗಳಲ್ಲಿ ಕ್ರೈಮ್ ರೇಟ್ ಕೂಡ ಹೆಚ್ಚಾಗಿದೆ ಸರ್ ಸಿಟಿಯಲ್ಲಿ. ಅಧಿವೇಶನ ಕೂಡ ಬರ್ತಾ ಇದೆ, ಸಿಬ್ಬಂದಿಗಳ ಕೊರತೆ ಕೂಡ ಇರುವಂಥದ್ದು. ಸರ್ಕಾರಕ್ಕೆ ತಾವೇನಾದರೂ ವರದಿ ಕೊಡ್ತೀರಾ ಅಂತ? ಅಲ್ಲ, ನಾನು ಹೇಳೋದ್ರಿಗೆ ನೀವು ನಮ್ಗೆ ಅರ್ಧಕ್ಕೆ ಕಟ್ ಮಾಡೋದಕ್ಕೆ ಆಲ್ರೆಡಿ ಸ್ಯಾಂಕ್ಷನ್ ಆಗಿರೋ ಪೋಸ್ಟ್ಗಳಿಗೆ, ಖಾಲಿ ಇರೋವಂಥ ಪೋಸ್ಟ್ಗಳಿಗೆ ತುಂಬಲಿಕ್ಕೆ ಆಲ್ರೆಡಿ ಸರ್ಕಾರಕ್ಕೆ ಪೊಲೀಸ್ ಇಲಾಖೆಯಿಂದ ಪ್ರಸ್ತಾವನೆ ಹೋಗಿದ್ದಾವೆ. ಈಗ ಇಂಟರ್ನಲ್ ರಿಸರ್ವೇಷನ್ ಅಂತ ಹೇಳಿ ಕೆಲವೊಂದೆಲ್ಲ ನೇಮಕಾತಿಗೆ ನಿರ್ಬಂಧ ಆಲ್ರೆಡಿ ಸರ್ಕಾರದಿಂದ ಬಂದಿದೆ. ಇಂಟರ್ನಲ್ ರಿಸರ್ವೇಷನ್ ಆಗುವವರೆಗೆ ಯಾವುದು ಹೊಸ ನೇಮಕಾತಿ ಮಾಡಬಾರ್ದು. ಅದಕ್ಕೆ ವಿನಾಯಿತಿ ಕೂಡ ಕೊಡಿ. ಪೊಲೀಸ್ ಇಲಾಖೆ ಅತ್ಯಗತ್ಯ ಅತಿ ಮುಖ್ಯ ಇಲಾಖೆ, ಇದಕ್ಕೆ ಕಾಲಿಟ್ಕೊಳ್ಳೋಕೆ ಭಾಳ ವರ್ಷ ಕಾಲಿಟ್ಕೊಳ್ಳೋಕೆ ಆಗೋದಿಲ್ಲ ಅಂತೇಳಿ ಅದಕ್ಕೆ ವಿನಾಯಿತಿ ಕೊಡಬೇಕು ಅಂತ ಕೂಡ ಚರ್ಚೆ ನಡೀತಾ ಇದೆ. ವಿನಾಯಿತಿ ಸಿಕ್ಕಿದ್ರೆ ಇಮಿಡಿಯೇಟ್ ಅದಕ್ಕೆ ರಿಕ್ರೂಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ. ಮೀನ್ವಾಲ್ ಈಗ ಅಧಿಕಾರಿಗಳ ಸಿಬ್ಬಂದಿ ಸಭೆಗೆ ಕೂಡ ಕರೆದಿದ್ದೀವಿ. ಸಭೆಯಲ್ಲಿ ಹೆಚ್ಚಿನ ಮಾಹಿತಿ, ತಾವು ಹೇಳಿದ ಪಾಯಿಂಟ್ಗಳಿಗೆಲ್ಲ ಹೆಚ್ಚಿನ ಮಾಹಿತಿ ತಗೊಳ್ತೀನಿ ಅಧಿಕಾರಿಗಳಿಂದ ತಗೊಂಡು ಅದಕ್ಕೇನು ಯಾವ ರೀತಿ ಇಲ್ಲಿ ಇಲಾಖೆಯಿಂದ ಏನು ಮಾಡಬೇಕು ಅದನ್ನೆಲ್ಲ ಮಾಡ್ತೇವೆ. ಬೆಳಗಾವಿ ಸೇರಿದಂತೆ ಹುಬ್ಬಳ್ಳಿ ಧಾರವಾಡ ಅಂತ ಈ ಕ್ಷೇತ್ರದಲ್ಲಿ ಸಿಬ್ಬಂದಿ ಕೊರತೆ ಇರೋದ್ರಿಂದ ಸಿಬ್ಬಂದಿಗೂ ಒತ್ತಡ ಹೆಚ್ಚಾಗ್ತಾ ಇದೆ. ಅವ್ರಿಗೆ ಸ್ಟ್ರೆಸ್ ಅವ್ರು ಇದನ್ನು ಮಾಡಬೇಕು ಅಂದರೆ
ಸಾಕಷ್ಟು ಹಿರಿಯ ಅಧಿಕಾರಿಗಳ ಮೇಲೆ ಕಿರುಕುಳ ಆರೋಪವನ್ನು ಕೊಡ್ತಾರೆ. ಸೊ ಅದಕ್ಕೋಸ್ಕರ ಏನು ಕ್ರಮ ಕೈಗೊಳ್ತೀರಿ ಅಂತ? ಅದೇ ರೀ, ಒಂದು ಈಗಾಗಲೇ ಸರ್ಕಾರದಿಂದ ಮಂಜೂರಾದ ಹುದ್ದೆಗಳನ್ನು ಭರ್ತಿ ಮಾಡೋಂಥದ್ದು ಒಂದು ಅಂತ ಆಗ್ತದೆ. ಇನ್ನು ಹೆಚ್ಚುವರಿ ಹುದ್ದೆಗಳಿಗೆ ಬೇಡಿಕೆ ಸಲ್ಲಿಸೋದು ಹೊಸದು ಎರಡನೇದು. ಸೊ ಈಗಾಗಲೇ ಸ್ಯಾಂಕ್ಷನ್ ಆಗೋ ಪೋಸ್ಟ್ ಖಾಲಿ ಇದ್ದಾಗ ಹೆಚ್ಚುವರಿ ಹುದ್ದೆಗಳಿಗೆ ಕೇಳೋದು, ಅದನ್ನು ಕೂಡ ಮಾಡ್ತೀವಿ, ಇದನ್ನು ಕೂಡ ಮಾಡ್ತೀವಿ. ಸರ್, ಪೊಲೀಸ್ ಪೇದೆಯೊಬ್ಬರು ಕಿರುಕುಳವನ್ನು ಕೊಡ್ತಿದ್ದಾರೆ. CPI ಅಂತೇಳಿ ಸರ್ಕಾರಕ್ಕೆ ಉದ್ಯಮ ಪೊಲೀಸ್ CPI ನನ್ನ ಮಾಹಿತಿಲಿಲ್ಲ, ತಿಳ್ಕೊಳ್ಳಿ. ಕಮಿಷನರ್ ಕೂಡ ದೂರು ಕೊಟ್ಟಿದ್ದಾರಂತೆ. ನಿಮಗೂ ಪತ್ರ ಬರ್ದಾರೆ ಸರ್? ನಿಮಗೂ ಪತ್ರ ಬರೆದಿದ್ದಾರೆ. ಆತ್ಮಹತ್ಯೆಗೆ ಯತ್ನ ಕೂಡ ಮಾಡಿದಾರಂತೆ. ಅವ್ರನ್ನು ಈಗಾಗಲೇ ಸೆಕ್ಯೂರ್ ಕೂಡ ಆಗಿದ್ದಾರೆ. ನಾನು ಅದು ತಿಳ್ಕೊಳ್ತೀನಿ, ಇದ್ರ ಬಗ್ಗೆ ನನಗೆ ವೈಯಕ್ತಿಕ ಮಾಹಿತಿ ಇಲ್ಲ. ಓಕೆ, ಥ್ಯಾಂಕ್ ಯು ಸರ್. ಸರ್, ಒಂದು ಇಂಗ್ಲೀಷ್ ಬೇಡ. ಎಂಎಸ್ ಮಹಾಮೇಳಾವ್ ವಿಚಾರಕ್ಕೆ ಕಳೆದ 2 ವರ್ಷಗಳಿಂದ ಮಹಾಮೇಳಾವ್ಗೆ ಅವಕಾಶ ಕೊಟ್ಟಿಲ್ಲ. ಹಾಗಾಗಿ ಕಳೆದ ವರ್ಷ ಮಹಾರಾಷ್ಟ್ರ ಗಡಿಯಲ್ಲಿ ಹೋಗಿ ಪ್ರತಿಭಟಿಸಿದ್ದಾರೆ. ಈ ಬಾರಿಯೂ ಅವರಿಗೆ ಅವಕಾಶ ಕೊಡುವುದಿಲ್ಲ. ಆದರೂ ಮಹಾಮೇಳಾವ್ ಮಾಡಿದ್ರೆ ಅವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ತೇವೆ ಎಂದು ತಿಳಿಸಿದ್ರು. ವಿನೋದ್ ಕೋಲ್ಕಾರ್, KMN ಕನ್ನಡ, ಬೆಳಗಾವಿ.